ಓಕೆ. ಕೊನೆಗೂ ಪಂಜಾಬ್ ತಂಡಕ್ಕೆ ಮೊದಲ ಸೋಲು ಅಂತಾನೆ ಹೇಳ್ಬೋದು. ಪಂಜಾಬ್ನ ಈ ಒಂದು ಗೆಲುವಿನ ನಾಗಾಲೋಟಕ್ಕೆ ತಮ್ಮ ಒಂದು 8ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಆ ಒಂದು ಗೆಲುವಿನ ಒಂದು ಓಟಕ್ಕೆ ಬ್ರೇಕ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. 6 ವಿಕೆಟ್ಗಳ ಭರ್ಜರಿ ಗೆಲುವು ಸಿಕ್ಕಿದೆ ರಾಜಸ್ಥಾನ್ ರಾಯಲ್ಸ್ಗೆ ಆ್ಯಂಡ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಅಂತಾನೆ ಹೇಳ್ತೀನಿ. 223 ರನ್ಗಳನ್ನು 19 ಪಾಯಿಂಟ್ ಇನ್ನೂ 4 ಡೆಲಿವರಿಗಳನ್ನು ಉಳಿಸಿನೇ ಗೆಲುವನ್ನು ಸಾಧಿಸಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ರಾಯಲ್ ಆಗಿ ಗೆದ್ದಿದ್ದಾರೆ ಅಂತಲೇ ಹೇಳಬಹುದು. ಆ್ಯಂಡ್ ಕೊನೆಯಲ್ಲಿ ಡೆನೋವನ್ ಫೆರೇರಾ ಆ್ಯಂಡ್ ಶುಭಮ್ ದೂಬೆ ಸಖತ್ತಾಗಿರುವಂಥ ಒಂದು ಫಿನಿಷ್ನ ಕೊಡ್ತಾರೆ. ರಾಜಸ್ಥಾನ್ ರಾಯಲ್ಸ್ಗೆ ಸಕ್ಸಸ್ಫುಲ್ ಆಗಿ 77 ಇನ್ 32 ಡೆಲಿವರೀಸ್, ಆಲ್ಮೋಸ್ಟ್ 200 ಅಲ್ಲೇ ಒಂದು ಸ್ಟ್ರೈಕ್ ರೇಟಲ್ಲೇ ಬ್ಯಾಟ್ ಬೀಸಿರುವಂಥದ್ದು ಈ ಒಂದು ಜೋಡಿ ಅಂತಲೇ ಹೇಳ್ತೀನಿ. ಓಕೆ, ಒಟ್ಟಾರೆಯಾಗಿ ಪಂಜಾಬ್ಗೆ ಯಾರಪ್ಪ ಯಾರು ಕಟ್ ಆಗ್ತಾರೆ ಅಂತ ಒಂದು ಪ್ರಶ್ನೆ ಬರ್ತಾನೆ ಇತ್ತು. ಬಿಕಾಸ್ 7 ಪಂದ್ಯಗಳಲ್ಲಿ ಒಂದೂ ಸೋಲು ಕಾಣದೇನೆ ಒಂದು ರೀತಿಯಲ್ಲಿ ಮುನ್ನುಗ್ತಾ ಇದ್ರು. ಬಟ್ ಇವಾಗ ರಾಜಸ್ಥಾನ್ ರಾಯಲ್ಸ್ ಅವರು ಅವರ ಒಂದು ಗೆಲುವಿಗೆ ಬ್ರೇಕ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಪಂಜಾಬ್ ಅಂತ ಬಂದಾಗ ಬ್ಯಾಟಿಂಗ್ ಸಖತ್ತಾಗಿ ಆಡ್ತಾರೆ, ಎಲ್ಲ ಓಕೆ. ಬಟ್ ಬೌಲಿಂಗ್ ಅಂತ ಬಂದಾಗ ತುಂಬ ಒಂದು ಪ್ರಾಬ್ಲಮ್ಸ್ಗಳಿದ್ದಾವೆ ಅವರಿಗೆ. ಬಿಕಾಸ್ ಲಾಸ್ಟ್ ಮ್ಯಾಚಲ್ಲಿ ತೊಗೊಂಡ್ರೆ ಅವರು 262 ರನ್ಗಳನ್ನ ಹೊಡೆಸ್ಕೊತಾರೆ, ಚೇಸ್ ಮಾಡ್ತಾರೆ. ಬಟ್ ಅವ್ರು ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದಾಗ 262 ರನ್ಗಳನ್ನು ಹೊಡೆಸ್ಕೊತಾರೆ ಅಂತಂದರೆ, ಈ ಪಂದ್ಯದಲ್ಲೂ ಕೂಡ ಅಷ್ಟೇ 228 ರನ್ಗಳನ್ನ ಹೊಡೆಸ್ಕೊತಾರೆ ಅಂತಂದರೆ ಖಂಡಿತವಾಗ್ಲೂ ಅವರ ಒಂದು ಬೌಲಿಂಗಲ್ಲಿ ಕನ್ಸರ್ನ್ಸ್ಗಳಿದ್ದಾವೆ ಅಂತಲೇ ಹೇಳ್ತೀನಿ. ಓಕೆ, ಎಲ್ಲದರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇವತ್ತು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಂತಹ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕ ಪರಾಗ್ ಅವರು ಇಲ್ಲಿ ಪಂಜಾಬ್ ತಂಡನ ಬ್ಯಾಟಿಂಗ್ ಇಳಿಸ್ತಾರೆ. ಅದೇ ರೀತಿಯಲ್ಲಿ ಆ್ಯಸ್ ಯೂಶ್ವಲ್ ಆಗಿ ಪಂಜಾಬ್ ತಂಡದ ಸ್ಟಾರ್ಟಿಂಗ್ ಒಂದು ಫಸ್ಟ್ ವಿಕೆಟ್ಗೆ 37 ರನ್ ಬರುತ್ತೆ 2.5 ಅಲ್ಲಿ. ಆ್ಯಸ್ ಯೂಶ್ವಲ್ ಆಗಿ ಪ್ರಿಯಾಂಶ್ ಆರ್ಯ 29 ಇನ್ 11 ಡೆಲಿವರೀಸು, 260 250 ಇವರಿಗೆಲ್ಲ ನಾರ್ಮ್ ಅಂತ ಅನಿಸುತ್ತೆ. 263 ಸ್ಟ್ರೈಕ್ ರೇಟಲ್ಲಿ 29 ರನ್ನ ಮಾಡ್ತಾರೆ 11 ಡೆಲಿವರೀಸಲ್ಲಿ, 5 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ. ಜೋಫ್ರಾ ಆರ್ಚರ್ ಅವರ ಬೌಲಿಂಗಲ್ಲಿ ಬರ್ಗರ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಏನು ಸ್ಟಾರ್ಟ್ ಕೊಡಬೇಕಾಗಿತ್ತು ಪ್ರಿಯಾಂಶ್ ಆರ್ಯ ಅವ್ರದ್ದು ಏನು ಅಂತಂದರೆ ಹೈ ಸ್ಟ್ರೈಕ್ ರೇಟಲ್ಲಿ ಒಂದು ಶಾರ್ಟ್ ಇನ್ನಿಂಗ್ಸ್ ಆದರೂ ಪರವಾಗಿಲ್ಲ, ಒಂದು ಭರ್ಜರಿ ಸ್ಟಾರ್ಟ್ ಕೊಡಬೇಕು. ಪವರ್ ಪ್ಲೇನಲ್ಲಿ ಮಿನಿಮಮ್ ಅಂದರೂ ಕೂಡ ಒಂದು 60-70 ರನ್ಗಳನ್ನ ಮಾಡಬೇಕು ಅನ್ನೋವಂಥದ್ದು ಅವ್ರದ್ದು ಇಂಟೆನ್ಷನ್ ಇದೆ. ಅದೇ ರೀತಿಯಲ್ಲಿನೇ ಪ್ರಿಯಾಂಶ್ ಆರ್ಯ ಬ್ಯಾಟ್ ಮಾಡಿರುವಂಥದ್ದು. ಆ್ಯಂಡ್ ಒಂದು ಕಡೆಗೆ ಪ್ರಭ್ ಸಿಮ್ರನ್ ಸಿಂಗ್ ಒಂದು ಲಾಂಗ್ ಇನ್ನಿಂಗ್ಸ್ ಆಡಬೇಕು, ಒಂದು ಸೆಟ್ಲಾಗಿ ಆಡಬೇಕು ಅಂದರೆ ಅವರು ಒಂದು 59 ರನ್ನ ಮಾಡ್ತಾರೆ 44 ಡೆಲಿವರೀಸಲ್ಲಿ, 6 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ, 134 ಸ್ಟ್ರೈಕ್ ರೇಟ್. ಇವತ್ತು ಸ್ಟ್ರೈಕ್ ರೇಟ್ ತುಂಬ ನನ್ನ ಪ್ರಕಾರ ಕಮ್ಮಿ ಆಯಿತು ಪ್ರಭ್ ಸಿಮ್ರನ್ ಅದು. ನಾರ್ಮಲಿ ಅವ್ರದ್ದು 150 ಅಬೋವ್ ಇದ್ರೇ ಒಂದು ರೀತಿಯಲ್ಲಿ ಪ್ರಭ್ ಸಿಮ್ರನ್ ಅಂತ ಅನ್ಸ್ಕೊಳ್ಳೋವಂಥದ್ದು. ಬಟ್ ಇವತ್ತು ತುಂಬ ಯಾಕೋ ಸ್ಲೋ ಆಡಿದ್ರು ಅಂತ ಅನಿಸ್ತು ನನಗೆ. 59 ರನ್ 44 ಡೆಲಿವರಿ ಅಂತಂದರೆ ಇನ್ನೊಂಚೂರು ಫಾಸ್ಟಾಗಿ ಆಡ್ಬೋದಾಗಿತ್ತು ಅಂತ ಅನಿಸ್ತು. 59 ರನ್ ಮಾಡಿ ಯಶರಾಜ್ ಪುಂಜಾ ಅವರ ಒಂದು ಬೌಲಿಂಗಲ್ಲಿ ರಿಯಾನ್ ಪರಾಗ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತ ಹೇಳ್ತೀನಿ. ಇನ್ನು ಕೆಳಗಡೆಗೆ ಕೂಪರ್ ಕ್ಯಾನಲ್ಲಿ 30 ರನ್ನ ಮಾಡ್ತಾರೆ, 200 ಸ್ಟ್ರೈಕ್ ರೇಟ್ ಅಬೋವ್ ಇರುತ್ತೆ ಅವ್ರದ್ದು, 3-6 2 ಬೌಂಡ್ರಿ 14 ಬಾಲಲ್ಲಿ 30 ರನ್ನು, ಒಳ್ಳೆ ಒಂದು ಡೀಸೆಂಟ್ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಳಗಡೆಗೆ ಇವತ್ತು ಶ್ರೇಯಸ್ ಅಯ್ಯರ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾ ಇದ್ರು ಅಂತ ಅನಿಸುತ್ತೆ. ಒಂದು ಬೌಂಡ್ರಿ 1 ಸಿಕ್ಸರ್ ತೊಗೊತಾರೆ. ಬಟ್ ಸ್ಟ್ರೈಕ್ ರೇಟ್ ನೋಡ್ತಾ ಇದ್ರೆ 111 ಇದೆ. ಕೆಳಗಡೆಗೆ ಸ್ವಲ್ಪ ಅವ್ರು ಸ್ಪಿನ್ನರ್ಗಳು ಕಾಟ ಕೊಟ್ಬಿಟ್ರು ಇವತ್ತು. ಅದರಲ್ಲೂ ಮುಖ್ಯವಾಗಿ ಜಡೇಜಾ ಅಂತೂ ಸ್ವಲ್ಪ ಕಾಟ ಕೊಟ್ಟರು ಅಂತ ಅನಿಸುತ್ತೆ. ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ರು ಬಿಗ್ ಶಾಟ್ ಹೊಡೆಯೋಕ್ಕೆ, ಸಿಂಗಲ್ಸ್ ಅದರಲ್ಲೇ ಇದ್ರು ಬಿಟ್ರೆ. ಬಿಗ್ ಶಾಟ್ ಹೊಡೆಯೋಕ್ಕೆ ಇವತ್ತು ಆಗಲಿಲ್ಲ ಅವ್ರಿಗೆ. 30 ರನ್ನ ಮಾಡ್ತಾರೆ, ಅದು 27 ಬಾಲಲ್ಲಿ. ಅದೇ ಸ್ಟ್ರೈಕ್ ರೇಟ್ ಹೇಳ್ತಾ ಇದೆಯಲ್ಲ, ಗೊತ್ತಿದೆ ಸ್ಟ್ರಗಲ್ ಪಡ್ತಿದ್ದಾರೆ ಅಂತ. ಬಟ್ ಕೆಳಗಡೆಗೆ ಮಾರ್ಕಸ್ ಸ್ಟೋಯ್ನಿಸ್ ಏನು ಆಡಿದ್ರು ಇನ್ನಿಂಗ್ಸು, ಆ ಇನ್ನಿಂಗ್ಸ್ ಆಡಿದ್ದಕ್ಕೇ ಇವ್ರದ್ದು 200+ ಹೋಯ್ತು. ಇಲ್ಲಾಂದರೆ ನನ್ನ ಪ್ರಕಾರ 200 ಕ್ರಾಸ್ ಮಾಡೋದು ಕೂಡ ಕಷ್ಟ ಆಯ್ತು. ಇವರು ಶ್ರೇಯಸ್ ಅಯ್ಯರ್ ಅವರು ಬ್ಯಾಟಿಂಗ್ ಮಾಡೋ ರೀತಿ ನೋಡ್ತಾ ಇದ್ರೆ ಮಾರ್ಕಸ್ ಸ್ಟೋಯ್ನಿಸ್ ಆ ಇನ್ನಿಂಗ್ಸ್ ಆಡಿರಲಿಲ್ಲ. 62 ಇನ್ 22 ಡೆಲಿವರೀಸ್, 281 ಸ್ಟ್ರೈಕ್ ರೇಟಲ್ಲಿ. ಈ ಒಂದು ಸೀಸನಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ ಅವ್ರದ್ದು ಅಂಥ ಒಂದು ಬಿಗ್ ಒಂದು ಬಂದಿರಲಿಲ್ಲ ಇನ್ನಿಂಗ್ಸು. ಬಟ್ ಈ ಒಂದು ಮ್ಯಾಚಲ್ಲಿ ಬಂತಲ್ಲ, ಸಖತ್ತಾಗಿರುವಂಥದ್ದು ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. 22 ಬಾಲಲ್ಲಿ 62 ರನ್ನ ಮಾಡ್ತಾರೆ, 6 ಸಿಕ್ಸರು 4 ಬೌಂಡ್ರಿ, ಅದ್ಭುತ ಅಂತಲೇ ಹೇಳ್ತೀನಿ. ಅದು ಬಿಟ್ಟರೆ ಕೆಳಗಡೆಗೆ ಶೆಡ್ಗೆ ಅವರಿಗೆ ಸಿಕ್ಕಿದೆ 2 ಬಾಲು 3 ರನ್ ಮಾಡ್ತಾರೆ, ಅದ್ಭುತ. ಲಾಸ್ಟ್ ಓವರಲ್ಲೇ ಮೇ ಬಿ 24 ರನ್ಸ್ ಏನೋ ತೊಗೊತಾರೆ ಬ್ರಿಜೇಶ್ ಪಟೇಲ್ ಬೌಲಿಂಗಲ್ಲಿ ಮಾರ್ಕಸ್ ಸ್ಟೋಯ್ನಿಸ್. ಅದೇ ಬಿಗ್ ಓವರ್ ಆಯಿತು ಅಂತಲೇ ಹೇಳ್ತೀನಿ. ಓಕೆ, ಇನ್ನು ಬೌಲಿಂಗ್ ಅಂತ ಬಂದಾಗ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಇವತ್ತು ಜೋಫ್ರಾ ಆರ್ಚರ್ ದುಬಾರಿ ಆಗಿದ್ದಾರೆ, 4 ಓವರ್ 40. ಬರ್ಗರ್ ಅಂತೂ ಕೇಳಲೇಬೇಡಿ, 14.8 ಇದೆ, ಯಾಕಂದ್ರೆ ಆಲ್ಮೋಸ್ಟ್ 15 ಎಕನಾಮಿ ಇದೆ. 4 ಓವರ್ಲಿ 60 ರನ್ನ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲರೂ ಕೂಡ ದುಬಾರಿ ಆಗಿದ್ದಾರೆ ಇವತ್ತು. ಯಶರಾಜ್ ಪುಂಜಾ 2 ವಿಕೆಟ್ ತೊಗೊತಾರೆ, ಆದರೂ ಕೂಡ ಅವ್ರದ್ದು ಎಕನಾಮಿ 10 ಇದೆ. 200+ ಹೋಗಿದೆ ಅಂತಂದರೆ ಎಲ್ಲರದು ಕೂಡ ಆಲ್ಮೋಸ್ಟ್ ದುಬಾರಿನೇ ಆಗಿರ್ತಾರೆ. ಒಬ್ಬರು ಅದರಲ್ಲಿ ಡೀಸೆಂಟು ಅಂತಂದರೆ ಅದು ನಮ್ಮ ಜಡೇಜಾನೇ. 4 ಓವರಲ್ಲಿ 32 ರನ್ನ ಕೊಡ್ತಾರೆ, 8 ಎಕನಾಮಿ ಇರೋವಂಥದ್ದು ಅವ್ರದ್ದು. ಓಕೆ, ಆ್ಯಂಡ್ ಇನ್ನು ಈ ಒಂದು 223 ರನ್ಗಳನ್ನ ಚೇಸ್ ಬೆನ್ನತ್ತದಂತಹ ರಾಜಸ್ಥಾನ್ ರಾಯಲ್ಸ್ಗೆ ಒಂದು ಅದ್ಭುತವಾಗಿರುವಂಥ ಶಾಟ್ ಕೊಟ್ಟಿದ್ದು ನಮ್ಮ ವೈಭವ್ ಸೂರ್ಯವಂಶಿ ಅಂತಲೇ ಹೇಳ್ತೀನಿ. ಆ ಕಡೆ ಪ್ರಿಯಾಂಶ್ ಆರ್ಯ ಹೆಂಗಿದ್ದಾರೆ, ಈ ಕಡೆಗೆ ವೈಭವ್ ಸೂರ್ಯವಂಶಿ 43 ರನ್ಗಳನ್ನ ಮಾಡ್ತಾರೆ,
16 ಬಾಲಲ್ಲಿ 268 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಿರುವಂಥದ್ದು, 5 ಸಿಕ್ಸರು 3 ಬೌಂಡ್ರಿ ಒಂದಿಗೆ ಒಂದು ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟ್ನ ಕೊಡ್ತಾರೆ. 3.2 ಓವರ್ಸಲ್ಲಿನೇ 51 ರನ್ಗಳನ್ನ ಮಾಡ್ತಾರೆ. ಅಂದರೆ ಎಂಥ ಸ್ಟಾರ್ಟ್ ಬೇಕಾಗಿತ್ತು ಅಂಥ ಸ್ಟಾರ್ಟ್ ಕೊಟ್ಟರು ನಮ್ಮ ವೈಭವ್ ಸೂರ್ಯವಂಶಿ ಅಂತಲೇ ಹೇಳ್ಬೋದು. 51 ರನ್ ಆಗಿರುತ್ತೆ, ಅದರಲ್ಲಿ 43 ಇರೋವಂಥದ್ದು ಇವ್ರದೇನೆ. ಸೊ ಅಂಥ ಒಂದು ಬ್ಯಾಟಿಂಗು ವೈಭವ್ ಸೂರ್ಯವಂಶಿ ಕಡೆಯಿಂದ. ಸೊ ಆ ಸ್ಟಾರ್ಟ್ ಬೇಕಿತ್ತು, ಯಾಕಂದರೆ ನೀವು 200+ ಸ್ಟ್ರೈಕ್ ರೇಟ್ ಮಾಡ್ತಿದ್ದೀರ ಅಂತಂದರೆ ಸೊ ನೀವು ಪವರ್ ಪ್ಲೇನಲ್ಲಿ ಮ್ಯಾಕ್ಸಿಮಮ್ 70, ಮಿನಿಮಮ್ ಅಂದರೆ 70 ಮಾಡಲೇಬೇಕು. ಮ್ಯಾಕ್ಸಿಮಮ್ ಎಷ್ಟಾದರೂ ಮಾಡ್ಕೊಳ್ಳಿ. 200+ ಇದೆ ಅಂತಂದರೆ ಸ್ಕೋರು, ಸೊ ಚೇಸ್ ಮಾಡಲಿಕ್ಕೆ 70 ರನ್ಸ್ ಬೇಕೇ ಬೇಕು. ಒಂದು ವಿಕೆಟ್ ಕಳ್ಕೊಂಡ್ರೂ ಪರವಾಗಿಲ್ಲ, 70 ರನ್ ಮಿನಿಮಮ್ ಬೇಕೇ ಬೇಕು. ಅದೇ ರೀತಿಯಲ್ಲಿ ಫಸ್ಟ್ 6 ಓವರ್ಸಲ್ಲಿ 84 ರನ್ಗಳನ್ನ ಮಾಡ್ತಾರೆ, ಒಂದು ವಿಕೆಟ್ನ ಕಳ್ಕೊಂಡು. ಅದು ವೈಭವ್ ಸೂರ್ಯವಂಶಿದು. ಹರ್ಷದೀಪ್ ಸಿಂಗ್ ಬೌಲಿಂಗಲ್ಲಿ ಸೊ ಶ್ರೇಯಸ್ ಅವರು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಒಂದು ಅದ್ಭುತವಾದಂಥ ಇನ್ನಿಂಗ್ಸ್ ಆಡಿದ್ದಾದಮೇಲೆ ಕೆಳಗಡೆಗೆ ಜೊತೆ ಆಗುವಂಥದ್ದು ಜೈಸ್ವಾಲ್. ತುಂಬ ಚೆನ್ನಾಗಿ ಜೈಸ್ವಾಲ್ ಏನು ಜುರೇಲ್ ಬಗ್ಗೆ ಮಾತಾಡ್ತೀನಿ, ಬಟ್ ಜೈಸ್ವಾಲ್ ಸಖತ್ತಾಗಿದ್ದಾರೆ ಇವತ್ತು. 51 ರನ್ನ ಮಾಡ್ತಾರೆ 27 ಡೆಲಿವರೀಸಲ್ಲಿ. ಸೊ 7 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ 188 ಬೆಟರ್ ಆಗಿರುವಂಥ ಸ್ಟ್ರೈಕಟಲ್ಲೇ ಬ್ಯಾಟ್ ಬೀಸಿರುವಂಥದ್ದು. 51 ರನ್ಗಳನ್ನ ಮಾಡ್ತಾರೆ. ಆ್ಯಂಡ್ ಸೊ ಇಲ್ಲಿ ಚಹಲ್ ಅವರ ಬೌಲಿಂಗಲ್ಲಿ ಸೊ ಶೆಡ್ಗೆ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ ಇವತ್ತು ಜುರೇಲ್ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ. ಯಾಕೋ 20 ಬಾಲಲ್ಲಿ 16 ರನ್ನು 80 ಸ್ಟ್ರೈಕ್ ರೇಟಲ್ಲಿ ಮಾಡಿರೋವಂಥದ್ದು. ತುಂಬ ಸ್ಟ್ರಗಲ್ ಪಡ್ತಾ ಇದ್ರು, ಸ್ವಲ್ಪ ಇವತ್ತು ಕಷ್ಟಪಟ್ಟರು ಅಂತಲೇ ಹೇಳ್ಬೋದು. ಓಕೆ, ನಾರ್ಮಲಿ ನಾವು ಸೊ ಇಲ್ಲಿ ರಾಜಸ್ಥಾನ ಅಂತ ಬಂದಾಗ ಸೊ ಟಾಪ್ 3 ತುಂಬ ಚೆನ್ನಾಗಿ ಆಡ್ತಾ ಇದೆ, ಮಿಡ್ಲ್ ಆರ್ಡರ್ಸು ಲೋ ಆರ್ಡರ್ಸಲ್ಲಿ ಆಡ್ತಾ ಇಲ್ಲ ಅಂತ ಮಾತಾಡ್ತೀವಿ. ಬಟ್ ಇವತ್ತು ತುಂಬ ಚೆನ್ನಾಗಿರುವಂಥ ಒಂದು ಚೇಂಜಸ್ಗಳನ್ನ ತೊಗೊಂಡ್ಬಂದಿರಿ. ಇವತ್ತು 3 ಚೇಂಜಸ್ನ ಮಾಡಿರ್ತಾರೆ ಅವರು. ಸೊ ಇವತ್ತು ಹೆಟ್ಮೈರ್ನ ಕೆಳಗಡೆಗೆ ಬಿಡ್ತಾರೆ, ಶಣಕ ಅವ್ರನ್ನ ತೊಗೊಂಡ್ಬರ್ತಾರೆ. ಹೆಟ್ಮೈರ್ ಅವ್ರಿಗೆ ಸೊ ಪ್ಲೇಯಿಂಗ್ ಎಲ್ಲರಿಂದ ಬಿಟ್ಟು ಸೊ ಶಣಕ ಅವ್ರನ್ನ ತೊಗೊಂಡು ಬಂದಿರುವಂಥ ನನಗೆಲ್ಲೋ ಬೆಟರ್ ಆಗಿರೋವಂಥ ಒಂದು ಚಾಯ್ಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಸೆಟ್ಮೇರ್ ಇಲ್ಲವೇ ಇಲ್ಲ, ಅವ್ರ ಬ್ಯಾಟಿಂಗ್ ಫಾರ್ಮಲ್ಲೇ ಇಲ್ಲ. ಓಕೆ, ಆ್ಯಂಡ್ ಕೆಳಗಡೆಗೆ ಜುರೇಲ್ ಸ್ವಲ್ಪ ಕಷ್ಟಪಟ್ಟರು ಕೂಡ ಪರಾಗ್ ತುಂಬ ಚೆನ್ನಾಗಿ ಆಡಿದ್ರು. ರಿಯಾನ್ ಪರಾಗ್ ಬಗ್ಗೆ ಮಾತಾಡ್ತಾ ಇದ್ವಿ, ಸೀಸನಲ್ಲಿ ಎವರೇಜ್ ತುಂಬ ಕಮ್ಮಿ ಇದೆ ಅಂತ. ಬಟ್ ಈ ಒಂದು ಮ್ಯಾಚಲ್ಲಿ ಸೊ ಅವ್ರದ್ದು ಏನು ಪೋರ್ಷನ್ ಇತ್ತಲ್ಲ, ಸೊ ಅಲ್ಲಿ ಒಳ್ಳೆ ಸ್ಟ್ರೈಕಟಲ್ಲಿ ಬ್ಯಾಟ್ ಬೀಸಿ ರಿಕ್ವೈರ್ಡ್ ರನ್ ರೇಟ್ನ ಕಡಿಮೆ ಮಾಡುವಂಥದ್ದು ಇತ್ತು. ಸೊ ಅದನ್ನು ತುಂಬ ಚೆನ್ನಾಗೇ ಮಾಡಿದ್ರು. 29 ರನ್ನ ಮಾಡ್ತಾರೆ 16 ಬಾಲಲ್ಲಿ, 2 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ 181 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. 29 ರನ್ಗಳನ್ನ ಮಾಡ್ತಾರೆ. ಸೊ ರಿಯಾನ್ ಪರಾಗ್ ಔಟ್ ಆಗ್ತಾರೆ ಚಹಲ್ ಅವರ ಬೌಲಿಂಗಲ್ಲಿ. ಅವರು ಔಟ್ ಆಗಿದ್ದಾದಮೇಲೆ ಎಲ್ಲೋ ತಗಲಾಕೊಂತಾರೇನೋ ಅಂತ ಅಂದಾಗಲೇ ಒಂದು ಪಾರ್ಟ್ನರ್ಶಿಪ್ ಬರುವಂಥದ್ದು. ಅದು ಡೆನೋವೆನ್ ಫೆರಾರಾ ಆ್ಯಂಡ್ ಶುಭಮ್ ದೂಬೆ. ಶುಭಮ್ ದೂಬೆ ಬಗ್ಗೆ ಅಂತೂ ಮಾತಾಡಲೇಬೇಕು. ನಾನು ಲಾಸ್ಟ್ ಯಾವುದೋ ಒಂದು ಮ್ಯಾಚ್ ರಿವ್ಯೂವಲ್ಲಿ ಹೇಳಿದ್ದೆ, ಶುಭಮ್ ದೂಬೆ ಪ್ಲೇಯಿಂಗ್ 11 ಇರಬೇಕಾದಂಥ ಆಟಗಾರ. ಲಾಸ್ಟ್ ಸೀಸನ್ ನೋಡಿ ನೀವು. ಸೊ ಕೊನೆಗೆ ಅವರಿಗೊಂದು 7-8 ಬಾಲ್ ಸಿಕ್ಕರೂ ಕೂಡ ಅದರಲ್ಲಿ ಮ್ಯಾಕ್ಸಿಮಮ್ ಅಂದರೂ ರನ್ಗಳನ್ನ ಮಾಡಿದ್ದಾರೆ ಅವರು. ಸೊ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬಿಗ್ ಶಾಟ್ ಹೊಡೆಯೋವಂಥ ಕೆಪಾಸಿಟಿ ಇರೋವಂಥ ಆಟಗಾರ. ಓಕೆ, ಅಗೇನ್ ಇವತ್ತು ಪ್ರೂವ್ ಮಾಡಿದ್ದಾರೆ. 12 ಬಾಲಲ್ಲಿ 31 ರನ್ನ ಮಾಡ್ತಾರೆ, 258 ಸ್ಟ್ರೈಕ್ ರೇಟಲ್ಲಿ, 3 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ 31 ರನ್ನು 12 ಬಾಲಲ್ಲಿ. ಏನು ಆ ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಬೇಕಾಗಿತ್ತು, ಸೊ ಅದನ್ನು ಮಾಡಿದ್ರು ಅಂತಲೇ ಹೇಳ್ಬೋದು. ಜಡೇಜಾ ಆ್ಯಂಡ್ ಶಣಕ್ಕಾಗಿಂತ ಮುಂಚೆನೇ ಕಳಿಸಿದ್ದಾರೆ ಅಂತಂದರೆ ಈ ಬ್ಯಾಟ್ಸ್ಮನ್ ಕೆಪಾಸಿಟಿ ಏನಿದೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಬಿಗ್ ಶಾಟ್ ಹೊಡೆಯುವಂಥ ಕೆಪಾಸಿಟಿ ಇದೆ ಅವರಿಗೆ. ಸೊ ಅದಕ್ಕೋಸ್ಕರನೇ ಜಡೇಜಾ ಆ್ಯಂಡ್ ಸೊ ಶಣಕ್ಕಾಗಿಂತ ಮುಂಚೆನೇ ಕಳಿಸಿದ್ದಾರೆ. ಹಾಗಾಗಿ ಮಾತ್ರಕ್ಕೆ ಜಡೇಜಾ ಆ್ಯಂಡ್ ಶಣಕ ಏನು ಹೊಡೆಯಲ್ಲ ಅಂತಲ್ಲ, ಬಟ್ ಆದರೆ ಬಿಗ್ ಶಾಟ್ ಹೊಡೆಯುವಂಥ ಕೆಪಾಸಿಟಿ ಅವ್ರಿಗೆ ಇನ್ನೂ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಕಳಿಸಿರುವಂಥದ್ದು. ಆ್ಯಂಡ್ ಫೆರೇರಾ ಸಖತ್ತಾಗಿ ಮಾಡಿದ್ದಾರೆ ಇಬ್ಬರು ಕೂಡ. 77 ರನ್ನ ಪಾರ್ಟ್ನರ್ಶಿಪ್ ಬರುತ್ತೆ ಅದರಲ್ಲಿ. ಫೆರೇರಾ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, 52 ರನ್ನ ಮಾಡ್ತಾರೆ. ಇವರು ಅಷ್ಟೇ ತುಂಬ ಒಳ್ಳೆ ಒಂದು ಸ್ಟ್ರೈಕ್ ರೇಟಲ್ಲೇ ಬ್ಯಾಟ್ ಮಾಡಿರೋವಂಥದ್ದು. 200ರ ಸ್ಟ್ರೈಕ್ ರೇಟಲ್ಲಿ ಮಾಡಿರೋವಂಥದ್ದು ಬ್ಯಾಟು. ಆ್ಯಂಡ್ 6 ಬೌಂಡ್ರಿ 3 ಸಿಕ್ಸರ್ ಒಂದಿಗೆ 52 ರನ್ನ ಮಾಡ್ಕೊತಾರೆ 26 ಡೆಲಿವರೀಸಲ್ಲಿ. ಆ್ಯಂಡ್ ಕೊನೆ ಬಾಲಲ್ಲಿ 6ನ ಬಾರಿಸಿ ಸೊ ಈ ಒಂದು ಪಂದ್ಯನ ಸಕ್ಸಸ್ಫುಲ್ಲಾಗಿ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಗೆಲುವನ್ನು ತಂದು ಕೊಡ್ತಾರೆ. ಶುಭಮ್ ದೂಬೆ ಆ್ಯಂಡ್ ಫೆರೇರಾ ಜೋಡಿ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು ಪಂಜಾಬ್ ಬಾಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಖರಾಬಾಗಿ ಮಾಡಿದ್ದಾರೆ ಇವತ್ತು. ಬ್ರರ್ ಅವ್ರನ್ನ ಬಿಟ್ಟರೆ ಎಲ್ಲರೂ ಕೂಡ ದುಬಾರಿ ಅಂತಲೇ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂತಂದರೆ ಮೇನ್ ಕನ್ಸರ್ನ್ ಇವರಿಗೆ ಪಂಜಾಬ್ ಅವರಿಗೆ ಅದು ಹರ್ಷದೀಪ್ ಸಿಂಗ್. 4 ಓವರಲ್ಲಿ 68 ರನ್ನ ಕೊಡ್ತಾರೆ, ಒಂದು ವಿಕೆಟ್ ತೆಗಿತಾರೆ. ಬಟ್ ಆ ಒಂದು ಎಕಾನಮಿ ನೋಡ್ತಾ ಇದ್ದರೆ ಸರ್ಪ್ರೈಸ್ ಆಗುತ್ತೆ. 17ರ ಎಕಾನಮಿ ಇದೆ. ಸೊ ತುಂಬ ದುಬಾರಿ ಆಗ್ತಿದ್ದಾರೆ. ಆ್ಯಂಡ್ ಇವತ್ತು ಲಾಕಿ ಫರ್ಗೀಸನ್ ಅವ್ರನ್ನ ಕೂಡ ತಗೊಂಬರ್ತಾರೆ ವೈಶಾಖ್ ಅವರ ಜಾಗದಲ್ಲಿ. ಅಗೇನ್ ಅವರು ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ನನ್ನ ಪ್ರಕಾರ ವೈಶಾಖನೇ ಪರವಾಗಿಲ್ಲ, ಒಂದು ರೇಂಜಿಗೆ ಡೀಸೆಂಟಾಗಿ ಮಾಡ್ತಿದ್ರು ಅಂತ ಅನಿಸುತ್ತೆ. 4 ಓವರಲ್ಲಿ 57 ರನ್ನು, 14.2 ಎಕಾನಮಿ ಇರೋವಂಥದ್ದು, ಒಂದು ವಿಕೆಟ್ ಇಲ್ಲ. ಆ್ಯಂಡ್ ಮಾರ್ಕೋ ಆ್ಯನ್ಸನ್ ಅಗೇನ್ 3.2ನಲ್ಲಿ ಇವ್ರದ್ದು 12.3 ಎಕಾನಮಿ ಇದೆ, ಅವರು ದುಬಾರಿ ಆಗಿದ್ದಾರೆ. ಸೊ ಬ್ರರ್ ಅವರು ಸೊ ವಿಕೆಟ್ ತೊಗೊಂಡಿಲ್ಲ ಅಂದರೂ ಕೂಡ ಒಂದು ರನ್ಗಳನ್ನು ತಡೆದಿದ್ದಾರೆ ಅಂತಲೇ ಹೇಳ್ಬೋದು. 4 ಓವರಲ್ಲಿ 25 ರನ್ನು, 6.2. ಸೊ ಬೆಟರಾಗಿ ಮಾಡಿದ್ದಾರೆ. ಆ್ಯಂಡ್ ಚಹಲ್ ಸೊ 3 ವಿಕೆಟ್ ತೆಗಿತಾರೆ. ಸೊ ಚಹಲ್ದು ಏನಂದರೆ ರನ್ ಕೊಟ್ಟರು ಕೂಡ ವಿಕೆಟರ್ ತೆಗಿತಾರೆ ಅಟ್ಲೀಸ್ಟ್. ಸೊ ಅವರಿಗೆ ಸಾಥ್ ಕೊಡೋರು ಬೇಕು. ಸೊ 4 ಓವರಲ್ಲಿ 36 ರನ್ ಕೊಡ್ತಾರೆ, 9 ಎಕಾನಮಿ ಇದೆ. ಸೊ 3 ವಿಕೆಟ್ ಆದರೂ ತೆಗೆದಿದ್ದಾರೆ. ಬಟ್ ಪೇಸರ್ಗಳಂತೂ ಎಲ್ಲರೂ 3 ಜನ ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಇವತ್ತು. ಓಕೆ,
ಸೊ ಇಷ್ಟಿತ್ತು ಸೊ ಇವತ್ತಿನ ಪಂದ್ಯದ ಒಂದು ರಿವ್ಯೂ. ಒಟ್ಟಾರೆಯಾಗಿ ಸೊ ಪಂಜಾಬ್ ತಂಡಕ್ಕೆ ಮೊದಲ ಸೋಲು ಅಂತಲೇ ಹೇಳ್ಬೋದು. ಪಂಜಾಬ್ ತಂಡದ ವೀಕ್ನೆಸ್ ಅಂದರೆ ಖಂಡಿತವಾಗ್ಲೂ ಅವರ ಒಂದು ಪೇಸ್ ಅಟ್ಯಾಕ್ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಬೌಲಿಂಗ್ ಕಷ್ಟ ಇದೆ ಪಂಜಾಬ್ ಅವ್ರದ್ದು. ಸೊ ಅದನ್ನು ಅವರು ಸ್ವಲ್ಪ ಬೆಟರಾಗಿ ಮಾಡ್ಕೊಬೇಕಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಸೊ ರಾಜಸ್ಥಾನ್ ವಿನ್ ಆಗಿದೆ. ಸೊ ಟಾಪ್ 3 ಹೋಗಿ ಕೂತ್ಕೊತಾರೆ ಇವಾಗ. ಪಂಜಾಬ್ ಟಾಪ್ 1 ಇರುತ್ತೆ. ನಮ್ಮದು ಗುರುವಾರ ದಿನ ನಾವೇನಾದ್ರು GT ವಿರುದ್ಧ ಗೆದ್ದರೆ ನಾವು ಟಾಪ್ 1 ಹೋಗ್ತೀವಿ ಅಂತಲೇ ಹೇಳಬಹುದು. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಷ್ಟೇ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೈ ಬಾಯ್.